ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಎಲ್.ಆರ್. ಈಶ್ವರಿ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ದಯವಿಟ್ಟು ಈ ನಮ್ಮ ಎಲ್ಲ ಸಂಚಿಕೆಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಪರಿಚಿತರಿಗೆ ನಮ್ಮ ವಾಹಿನಿಯನ್ನು ಪರಿಚಯಿಸಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಇಷ್ಟದ ನಿಮಗೆ ಇಷ್ಟವಾಗುವಂಥ ಸಂಚಿಕೆಗಳನ್ನು, ಅಧ್ಯಯನಶೀಲವಾದಂಥ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ವಾಹಿನಿಗೆ ಆರ್ಥಿಕವಾಗಿ ಕೂಡ ಸಹಾಯ ಹಸ್ತವನ್ನು ನೀಡಿ ಅಂತ ಹೇಳಿ ಎಲ್.ಆರ್. ಈಶ್ವರಿ ಅವರ ಈ ಒಂದು ವಿಶೇಷ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್.ಆರ್. ಈಶ್ವರಿ ಅವರು ಹುಟ್ಟಿದ್ದು ಡಿಸೆಂಬರ್ 8ನೇ ತಾರೀಕು 1939ನೇ ಇಸ್ವಿ. ಎಲ್.ಆರ್. ಈಶ್ವರಿ ಅವರ ಮೂಲ ಹೆಸರು ಲೂರ್ದು ಮೇರಿ ರಾಜೇಶ್ವರಿ. ಅಂದರೆ ಅವರು ಕ್ರೈಸ್ತ ಮತದವರು, ಅವರ ಮಾತೃಭಾಷೆ ತಮಿಳು. ಅವತ್ತು ಚೆನ್ನೈನಲ್ಲಿ ಚಿತ್ರರಂಗ ಬೇರೂರಿದ್ದರಿಂದಾಗಿ ಸಂಗೀತದಲ್ಲಿ ಆಸಕ್ತಿ ಇದ್ದಂಥ ರಾಜೇಶ್ವರಿ ಅವರು ಚಲನಚಿತ್ರಗಳಲ್ಲಿ ಹಾಡುವ ಮಟ್ಟಕ್ಕೆ ಬೆಳೀತಾರೆ. ಅವತ್ತಿನ ಸಂಗೀತ ನಿರ್ದೇಶಕರಾದಂಥ ಎಂ.ಎಸ್. ವಿಶ್ವನಾಥನ್ ಅವರು, ರಾಮಮೂರ್ತಿ ಅವರು ಇಂಥವರ ಗರಡಿಯಲ್ಲಿ ಪಳಗಿ ಅವರು ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಕನ್ನಡ ಹೀಗೆ ದಕ್ಷಿಣ ಭಾರತದ ಭಾಷೆಗಳಲ್ಲದೆ ಭಾರತದ ಅನೇಕ ಭಾಷೆಗಳಲ್ಲಿ ಒಬ್ಬ ಅದ್ಭುತ ಗಾಯಕಿಯಾಗಿ ರೂಪುಗೊಳ್ತಾರೆ. ಬೇರೆ ಭಾಷೆಗಳಲ್ಲಿ ಅವರ ಸಾಧನೆಗಳನ್ನೆಲ್ಲ ಹೇಳೋದಕ್ಕೆ ಹೋದರೆ ಒಂದು ದೊಡ್ಡ ಸರಣಿಯನ್ನೇ ಮಾಡಬೇಕು. ಆದರೆ ಕನ್ನಡದಲ್ಲಿ ಅವರ ಸಾಧನೆಗಳ ಮೇಲೆ ಬೆಳಕು ಚೆಲ್ಲುವ ಸಲುವಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, 1958ರಲ್ಲಿ ಅಣ್ಣ ತಂಗಿ ಚಿತ್ರದಲ್ಲಿ ಬಿ ಸರೋಜಾದೇವಿಯವರಿಗೆ ಬಂದಾನೆ ಅವ್ವ ಬಂದಾನೆ ಎನ್ನುವ ಒಂದು ಹಾಡನ್ನು ಹೇಳುವ ಮೂಲಕ ಅವರು ಕನ್ನಡ ಬೆಳ್ಳಿ ತೆರೆಗೆ ಪ್ರವೇಶವನ್ನು ಪಡಿತಾರೆ. ಅದಾದ ಮೇಲೆ ಕನ್ನಡದ ಜಾನಪದ ಸೊಗಡಿನ ಹಾಡುಗಳು, ಮಾದಕ ಗೀತೆಗಳು, ಭಕ್ತಿ ಗೀತೆಗಳನ್ನು ಕೂಡ ಹಾಡಿದ್ದಾರೆ. ಎಲ್.ಆರ್. ಈಶ್ವರಿ ಅಂದ ಕೂಡಲೇ ನಮಗೆ ಇವತ್ತು ಅವರ ಮಾದಕ ಕಂಠ, ಜೋಕೆ, ನಾನು ಬಳ್ಳಿಯ ಮಿಂಚು, ರಸಿಕಾ ರಸಿಕಾ ಈ ಹಾಡುಗಳು ಮಾತ್ರ ಜ್ಞಾಪಕ ಬರುತ್ತೆ. ಆದರೆ ಅವರು ಎಂಥೆಂಥ ಅದ್ಭುತವಾದ ಹಾಡುಗಳನ್ನು ಹಾಡಿದ್ದಾರೆ, ಎಷ್ಟು ಶಾಸ್ತ್ರೀಯವಾದ ಗೀತೆಗಳನ್ನು ಹಾಡಿದ್ದಾರೆ, ಮಧುರವಾದ ಗೀತೆಗಳನ್ನು ಕೊಟ್ಟಿದ್ದಾರೆ, ಎಂಥೆಂಥ ನಾಯಕಿಯರಿಗೆ ಹಾಡಿದ್ದಾರೆ. ಈ ವಿಶಿಷ್ಟವಾದ ಮಾಹಿತಿಯನ್ನು ತಿಳಿಸೋದು ಈ ಸಂಚಿಕೆಯ ಉದ್ದೇಶ. ಇನ್ನು ಎಲ್.ಆರ್. ಈಶ್ವರಿಯವರು ಕನ್ನಡದಲ್ಲಿ ಹಾಡಿರುವಂಥ ಕ್ಯಾಬರೆ ಗೀತೆಗಳ ಬಗೆಗೆ ಬೆಳಕು ಚೆಲ್ಲುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಇದೇ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಪ್ರಸ್ತುತಪಡಿಸ್ತೀವಿ. ಅಲ್ಲಿ 10 ಬೆಸ್ಟ್ ಕ್ಯಾಬರೆ ಸಾಂಗ್ಸ್ ಆಫ್ ಎಲ್.ಆರ್. ಈಶ್ವರಿ ಎನ್ನುವ ಒಂದು ಶೀರ್ಷಿಕೆಯಲ್ಲಿ ಅವರ 10 ಗೀತೆಗಳು, ಜೊತೆಗೆ ಆ ಗೀತೆಗಳ ವೈಶಿಷ್ಟ್ಯ, ಅದರಲ್ಲಿ ಅಭಿನಯಿಸಿದಂಥ ಕಲಾವಿದೆಯರ ವೈಶಿಷ್ಟ್ಯ ಇವೆಲ್ಲವನ್ನು ನಿಮ್ಮ ಮುಂದೆ ಸಾಧ್ಯಂತವಾಗಿ ತಿಳಿಸ್ತೀವಿ. ನೋಡಿ, ನಮ್ಮ ಹುಣಸೂರು ಕೃಷ್ಣಮೂರ್ತಿ ಅವರ ವೀರ ಸಂಕಲ್ಪ ಚಿತ್ರದಲ್ಲಿ ವಾಣಿಶ್ರೀ ಅವರಿಗೆ ಎಲ್.ಆರ್. ಈಶ್ವರಿ ಅವರು ಒಂದು ಹಾಡನ್ನು ಹಾಡ್ತಾರೆ. ಸಿಟ್ಟ್ಯಾಕೋ ಸಿಡ್ಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತೋ ನಿನ್ನ ಮೇಲೆ ನನ್ನ ಪ್ರಾಣ, ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳೋ. ಎಂಥ ಅದ್ಭುತವಾದ ಗೀತೆ ಅಂದರೆ, ಕನ್ನಡದ ಜಾನಪದ ಸೊಗಡಿನ ಗೀತೆಯನ್ನು ಕನ್ನಡ ಬಾರದಂಥ ಒಬ್ಬ ಗಾಯಕಿ ಎಷ್ಟು ಮಧುರವಾಗಿ, ಎಷ್ಟು ಸುಸ್ಪಷ್ಟವಾಗಿ ಹಾಡಿದ್ದಾರೆ ಅನ್ನೋದು ಆ ಗೀತೆಯನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಅವರು ಕನ್ನಡದಲ್ಲಿ ಇಷ್ಟೆಲ್ಲ ಹಾಡುಗಳನ್ನು ಹಾಡಿದ್ರೂ ಕೂಡ ಯಾಕೆ ಕನ್ನಡವನ್ನು ಕಲ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಒಂದು ಅಪ್ರಸ್ತುತವಾದ ಪ್ರಶ್ನೆ. ಎಲ್.ಆರ್. ಈಶ್ವರಿ ಅವರಾಗಲಿ, ಪಿ. ಸುಶೀಲಾ ಅವರಾಗಲಿ ಯಾಕೆ ಕನ್ನಡವನ್ನು ಕಲ್ತಿಲ್ಲ ಅಂದರೆ, ಕನ್ನಡವನ್ನು ಕಲಿಬೇಕಾದಂಥ ಅವಶ್ಯಕತೆ ಅವ್ರಿಗಿರಲಿಲ್ಲ. ಆದರೆ ಅವತ್ತು ಕನ್ನಡ ಚಿತ್ರರಂಗಕ್ಕೆ ಅವರ ಅವಶ್ಯಕತೆ ಇತ್ತು. ಯಾಕೆಂದರೆ ಕನ್ನಡದ ಮೂಲ ಗಾಯಕಿಯರಲ್ಲಿ ಕೊರತೆ ಇತ್ತು, ತಂತ್ರಜ್ಞರ ಕೊರತೆ ಇತ್ತು, ನಮ್ಮಲ್ಲಿ ಸ್ಟುಡಿಯೋಗಳೇ ಇರಲಿಲ್ಲ. ನಾವು ಮದ್ರಾಸಿನ ಮೊರೆ ಹೋಗಿದ್ದು ಯಾಕೆ ಹೇಳಿ? ಸ್ಟುಡಿಯೋಗಳು ಅಲ್ಲಿದೆ, ಅಲ್ಲಿ ಚಿತ್ರಗಳನ್ನು, ಕನ್ನಡ ಚಿತ್ರರಂಗದ ಒಂದು ಪರಂಪರೆ ಬೆಳೆಯೋದಕ್ಕೆ ಚೆನ್ನೈ ಆಶ್ರಯ ಆಗಿತ್ತು. ಹಾಗಾಗಿ ಅಲ್ಲಿನ ಗಾಯಕಿಯರನ್ನೇ ನಾವು ಬಳಸ್ಕೋತಾ ಇದ್ವು. ಹಾಗಾಗಿ ಅವರ ಅವಶ್ಯಕತೆ ನಮಗಿದ್ದರಿಂದ ಅವರು ನಮ್ಮ ಭಾಷೆಯನ್ನು ಕಲಿಬೇಕಾಗಿರಲಿಲ್ಲ. ಆದರೂ ಕೂಡ ಅವರು ಸಿನಿಮಾ ಹಾಡುಗಳನ್ನು ಹಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಖಂಡಿತವಾಗಿಯೂ ಕಲ್ತಿದ್ದಾರೆ. ಮಾತಾಡುವಾಗ ಕೆಲವರಿಗೆ ತೊಂದರೆ ಆಗಬಹುದು. ಎಸ್ ಜಾನಕಿಯವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡದಲ್ಲಿ ಮಾತಾಡ್ತಾರೆ, ಸಂತೋಷ. ಅವರು ಕನ್ನಡದ ಮೇಲಿನ ಅಭಿಮಾನ ಎಲ್ಲ ಗಾಯಕಿಯರಿಗೂ ಇದೆ. ಅವರಿಗೆ ಆ ಅಭಿಮಾನ ಇದೆ ಅನ್ನೋದಕ್ಕೆ ಅವರು ನಮ್ಮಲ್ಲಿ ಹಾಡುಗಳನ್ನು ಹಾಡಿರೋದೇ ಸಾಕ್ಷಿ. ಆದರೆ ಎಲ್ಲರೂ ಭಾಷೆಯನ್ನು ಕಲಿತು ಮಾತಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಡು ಹೇಳೋದೇ ಬೇರೆ, ಮಾತಾಡೋದೇ ಬೇರೆ. ಆದ್ದರಿಂದ ಆ ಅಂಶವನ್ನು ಪಕ್ಕಕ್ಕಿಟ್ಟು ಅವರ ಸಾಧನೆಯನ್ನು ನೋಡೋಣ. ಎಲ್.ಆರ್. ಈಶ್ವರಿ ಹಾಗೂ ಪಿ. ಸುಶೀಲಾ ಅವರು ಕನ್ನಡ ಕಲಿಯದೇ ಇರೋದಕ್ಕೆ ಇನ್ನೂ ಒಂದು ಕಾರಣವನ್ನು ನಾವು ಹೇಳಬಹುದು. ಯಾಕೆಂದರೆ ಕನ್ನಡದಲ್ಲಿ ಬಣ್ಣದ ಚಿತ್ರಗಳ ಪರಂಪರೆ ಆರಂಭವಾದ ಮೇಲೆ ಕೆಲವು ಕಾಲ ಅವರಿದ್ದರು. ಆದರೆ
ಸುಮಾರು 80ರ ದಶಕದ ನಂತರ ಅವರು ಒಂದು ರೀತಿಯಲ್ಲಿ ಫೇಡ್ ಔಟ್ ಆದರು. ಆದರೆ ನಿಮಗೆ ಬಾಲಸುಬ್ರಹ್ಮಣ್ಯಂ ಅವರಾಗಲಿ, ಎಸ್ ಜಾನಕಿ ಅವರಾಗಲಿ 2000ದ ನಂತರ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಇದ್ದರು. ಜೊತೆಗೆ ಇಲ್ಲಿನ ಟಿ ವಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರು ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು. ಹಾಗಾಗಿ ಅವರು ಕನ್ನಡ ಕಲಿಯೋದು ಅನಿವಾರ್ಯವಾಗಿತ್ತು. ಕನ್ನಡವನ್ನು ಕಲಿತರು. ಆದರೂ ಸಹ ಅವರು ಮಾತಾಡುವಾಗ ಕನ್ನಡ ನಮಗೆ ಅದು ಬೇರೆ ಭಾಷೆಯವರು ಮಾತಾಡಿದ್ದು ಅಂತ ಅನಿಸುತ್ತೆ. ಹಾಗಂತ ನಾವೇನು ಅವ್ರನ್ನ ಅಗೌರವವಾಗಿ ನೋಡಲ್ಲ. ಅವರು ಅಷ್ಟಾದರೂ ಕಲಿತು ಮಾತಾಡಿದಾರಲ್ಲ ಅಂತ ಗೌರವ ಕೊಡ್ತೀವಿ. ಈ ಗಾಯಕಿಯರಿಗೆ ಕನ್ನಡವನ್ನು ಎಷ್ಟು ಸುಂದರವಾಗಿ ಅವರು ಹಾಡ್ತಾ ಇದ್ದರು, ಆ ಕಾರಣಕ್ಕಾಗಿ ನಾವು ಗೌರವವನ್ನು ಕೊಡೋಣ. ಈಗಾಗಲೇ ನಾನು ನಿಮಗೆ ಸಿಟ್ಯಾಕೋ ಸಿಡಿಕ್ಯಾಕೋ ನನ್ನ ಜಾಣ ಹಾಡನ್ನು ಜ್ಞಾಪಿಸಿದೆ ನೋಡಿ. ಅದೇ ರೀತಿಯಲ್ಲಿ 1962ರಲ್ಲಿ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ತಾಯಿ ಕರಳು ಚಿತ್ರ, ಆ ಚಿತ್ರದಲ್ಲಿ ಒಂದು ಹಾಡನ್ನು ಎಲ್ ಆರ್ ಈಶ್ವರಿಯವರು ಹಾಡಿದ್ದಾರೆ. ಅದೆಷ್ಟು ಸುಶ್ರಾವ್ಯವಾಗಿ ಹಾಡಿದ್ದಾರೆ ಅಂದರೆ, ದೂರದಿಂದ ಬಂದವರೇ ಬಾಗಿಲಲ್ಲಿ ನಿಂದವರೇ, ಮಂದಿರವು ಚೆನ್ನಿದೆಯೇ ಆರಾಮವಾಗಿದೆಯೇ, ಮಂದಿರವು ಚೆನ್ನಿದೆಯೇ ಆರಾಮವಾಗಿದೆಯೇ, ದೂರದಿಂದ ಬಂದವರೇ. ಯಾವುದೇ ಕವಿಗಳ ರಚನೆಗೆ ಕಡಿಮೆ ಇಲ್ಲದಂಥ ರಚನೆ ನಮ್ಮ ಜಿ ವಿ ಅಯ್ಯರ್ ಅವರ ರಚನೆ. ಅದನ್ನು ಎಷ್ಟು ಚೆನ್ನಾಗಿ ಎಲ್ ಆರ್ ಈಶ್ವರಿಯವರು ಹಾಡಿದ್ದಾರೆ. ವಾಸ್ತವವಾಗಿ ಎಲ್ ಆರ್ ಈಶ್ವರಿಯವರು ಎಲ್ಲ ರೀತಿಯ ಹಾಡುಗಳನ್ನು ಹಾಡೋದಕ್ಕೆ ಶಕ್ತರಾಗಿದ್ದರು. ಆದರೆ ಕನ್ನಡದಲ್ಲಿ ಅವರನ್ನು ಒಂದು ರೀತಿಯಲ್ಲಿ ಮಾದಕ ಗೀತೆಗಳ ರಾಣಿ, ಕ್ಯಾಬರೆ ಗೀತೆಗಳ ಗಾಯಕಿ ಅನ್ನುವ ಒಂದು ಬ್ರ್ಯಾಂಡನ್ನು ಮಾಡಿದ್ವು. ಅದರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಈಗ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರೆ ಅವರ ಪ್ರತಿಭೆ ಎಂಥದ್ದು ಅಂತ ಗೊತ್ತಾಗುತ್ತೆ ನೋಡಿ. 1965ರಲ್ಲಿ ಮಹಾಸತಿ ಅನುಸೂಯ ಚಿತ್ರ ತೆರೆಗೆ ಬರುತ್ತೆ. ಆ ಚಿತ್ರಕ್ಕೆ ಎಸ್ ಹನುಮಂತರಾವ್ ಅವರು ಸಂಗೀತ ನಿರ್ದೇಶಕರು. ಅಲ್ಲಿ ಪಂಡ್ರೀಬಾಯಿಯವರಿಗೆ ಒಂದು ಭಕ್ತಿಗೀತೆಯನ್ನು ಎಲ್ ಆರ್ ಈಶ್ವರಿಯವರ ಕೈಲಿ ಹಾಡಿಸ್ತಾರೆ. ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ, ಪರಮ ಪುರುಷ ಪರಬ್ರಹ್ಮ ಪರಮೇಶ್ವರ ಜೋ ಜೋ, ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ. ಅದರ ಮರು ವರ್ಷ 1966ರಲ್ಲಿ ಬಾಲನಾಗಮ್ಮ ಚಿತ್ರ ತೆರೆಗೆ ಬರುತ್ತೆ. ರಾಜ್ಕುಮಾರ್, ಕಲ್ಪನಾ ಹಾಗೂ ರಾಜಶ್ರೀ ಅವರ ತಾರಾಗಣ. ಅಲ್ಲಿ ರಾಜಶ್ರೀ ಅವರು ಹಾಡುವಂಥ ಒಂದು ಜೋಗುಳ ಗೀತೆಯನ್ನು ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಇದೇ ಎಲ್ ಆರ್ ಈಶ್ವರಿಯವರು ಹಾಡ್ತಾರೆ. ಕಂದ ಕಣ್ಮಣಿಯೇ ಅಮ್ಮನ ಅರಗಿಣಿಯೇ ಓ ರಾಜ, ಹೂವಿನ ಹಾಸಿಗೆಯ ಹಾಸುವೆನು ತೂಗುವೆನು, ಜೋ ಜೋ ಹಾಡುವೆನು, ಕಂದ ಕಣ್ಮಣಿಯೇ ಅಮ್ಮನ ಅರಗಿಣಿಯೇ. ನೋಡಿ, ಪರಭಾಷೆಯಿಂದ ಬಂದಂಥ ಮಾದಕ ಪಾತ್ರಗಳಿಗೆ ಹೆಸರಾಗಿದ್ದಂಥ ರಾಜಶ್ರೀ ಅವರಾಗಲಿ, ವಾಣಿಶ್ರೀ ಅವರಾಗಲಿ, ಅವರಿಗೆ ಮಾತ್ರ ಎಲ್ ಆರ್ ಈಶ್ವರಿಯವರ ಕಂಠವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕೆಂದರೆ ನಿಮಗೆ 1969ರಲ್ಲಿ ಪುಟ್ಟಣ್ಣನವರ ನಿರ್ದೇಶನದಲ್ಲಿ ತೆರೆಗೆ ಬಂದ ಒಂದು ಚಿತ್ರ ಕಪ್ಪು ಬಿಳುಪು. ಆ ಚಿತ್ರಕ್ಕೆ ಆರ್ ರತ್ನ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಅಲ್ಲಿ ಕಲ್ಪನಾ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಒಬ್ಬ ಧಿಮಾಕಿನ ಹೆಣ್ಣಿನ ಪಾತ್ರ. ಆ ಪಾತ್ರಕ್ಕೆ ಒಂದು ಹಾಡನ್ನು ಎಲ್ ಆರ್ ಈಶ್ವರಿಯವರು ಹಾಡ್ತಾರೆ. ಭಲೆ ಬ್ರಹ್ಮಚಾರಿ ನೋಡೋ ಒಂದು ಬಾರಿ, ನೋಡೋ ಒಂದು ಬಾರಿ. ಬಹುಶಃ ರತ್ನ ಅವರು ಮಾಡಿದಂಥ ಈ ಒಂದು ಪ್ರಯೋಗದಿಂದ ಮುಂದೆ ಅನೇಕರು ಎಲ್ ಆರ್ ಈಶ್ವರಿ ಅವರಿಂದ ಕನ್ನಡದ ಪ್ರಮುಖ ನಾಯಕಿಯರಿಗೆ ಕೂಡ ಹಾಡನ್ನು ಹಾಡಿಸ್ತಾರೆ. 1970ರಲ್ಲಿ ಇದೇ ರತ್ನ ಅವರು ಭಲೆ ಜೋಡಿ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದಾಗ ಅಲ್ಲಿ ನಾಯಕಿ ಭಾರತಿಯವರಿಗೆ 2 ಹಾಡುಗಳನ್ನು ಎಲ್ ಆರ್ ಈಶ್ವರಿಯವರ ಕಂಠದಲ್ಲಿ ಹಾಡಿಸ್ತಾರೆ. ಒಂದು ನವಿಲೆ ನವಿಲೆ ಹೆಣ್ಣವಿಲೆ ಸಿರಿನವಿಲೆ ನನ್ನಲೇನೋ ನೂರು ಭಾವ ಏಕೋ ಕಾಣೆ ಹೇಳೆ ಜಾಣೆ ಕಾರಣವ, ಓ ಏಕೋ ಕಾಣೆ ಹೇಳೆ ಜಾಣೆ ಕಾರಣವ. ಇದೇ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಭಾರತಿಯವರು ಬಾಲಕೃಷ್ಣ ಹಾಗೂ ದಿನೇಶ್ ಅವರನ್ನು ಕಾಡಿಸುವಂಥ ಒಂದು ಹಾಡನ್ನು ಹಾಡ್ತಾರೆ. ನಿನ್ನ ವೇಷಕ್ಕೆ ಮೋಸಕ್ಕೆ ಬಲಿಯಾಗೋ ತಾರಯ್ಯ ಮಾವಯ್ಯ ಕೇಳಯ್ಯ. ಇದು ಸಹ ಒಂದು ರೀತಿಯಲ್ಲಿ ಜಾನಪದ ಶೈಲಿಯಲ್ಲಿ ಇರುವಂಥ ಹಾಡು. ಇದನ್ನು ಕೂಡ ಸಮರ್ಥವಾಗಿ ಎಲ್ ಆರ್ ಈಶ್ವರಿಯವರು ಹಾಡಿದ್ದಾರೆ. ರತ್ನ ಅವರ ಈ ಪ್ರಯತ್ನಗಳಿಂದಾಗಿ
ಮುಂದೆ ಅನೇಕರು ಎಲ್ ಆರ್ ಈಶ್ವರಿ ಅವರನ್ನು ಬೇರೆ ಬೇರೆ ನಾಯಕಿಯರಿಗೆ ಹಾಡಿಸಿದ್ದಾರೆ ಅಂತ ನಾನು ಹೇಳಿದೆ. ನೋಡಿ, ರಾಜನ್ ನಾಗೇಂದ್ರ ಅವರು ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ರಾಜ್ಕುಮಾರ್ ಅವರನ್ನು ಭಾರತೀಯವರು ರೇಗಿಸುವಂಥ ಒಂದು ಜನಪ್ರಿಯವಾದ ಹಾಡಿದೆಯಲ್ಲ, ಪಿಳಿ ಪಿಳಿ ನೋಡುವ ಕಣ್ಣುಂಟು, ಗಿಣಿಯಂತಿರುವ ಮೂಗುಂಟು, ಬುಗೋದಿಲ್ಲ ಬರವಿಲ್ಲ, ಹೇಗಿಲ್ಲಿರುವನೋ ಗೊತ್ತಿಲ್ಲ, ಅಯ್ಯಯ್ಯಯ್ಯೋ ಹಳ್ಳಿ ಮುಖ, ಯಾವಾಗ ಬಂದೆ ಬೆಂಗಳೂರು ಪಕ್ಕ, ಏನು ಚಂದ ಏನು ಚಂದ, ಅಯ್ಯೋ ಅಯ್ಯೋ ಹೈದ. ಒಂದು ಸಮೂಹ ಗೀತೆ. ಇಲ್ಲಿ ಮುಖ್ಯ ಗಾಯಕಿ ನಮ್ಮ ಎಲ್ ಆರ್ ಈಶ್ವರಿ ಅವರು. ಈ ಚಿತ್ರದಲ್ಲಿ ಸಹ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಹಾಡನ್ನು ದ್ವಾರಕೀಶ್, ರಾಜ್ಕುಮಾರ್ ಹಾಗೂ ಭಾರತಿಯವರ ಅಭಿನಯದಲ್ಲಿ ಚಿತ್ರಿಸಲಾಗಿದೆ. ಅಲ್ಲಿ ಸಹ ನಮ್ಮ ಎಲ್ ಆರ್ ಈಶ್ವರಿ ಅವರ ಕಂಠ ಭಾರತೀಯವರಿಗೆ ಬಳಕೆಯಾಗಿದೆ. ಹಾವಿಗೆ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು, ಈ ಮನೆ ಹಾಳರ ಮುಗಿಸಲೆಂದು ಒಬ್ಬ ಉಂಟು, ಒಬ್ಬ ಉಂಟು, ಒಬ್ಬ ಇಲ್ಲುಂಟು. 2000 ನಂತರ ಕೂಡ ಅವರು ಆಗಾಗ ತಮಿಳು ಚಿತ್ರಗಳಲ್ಲಿ ತೆರೆಯ ಮೇಲೆ ಕೂಡ ಕಾಣಿಸ್ಕೊಂಡಿದ್ದಾರೆ, ಹಾಡನ್ನು ಕೂಡ ಹಾಡಿದ್ದಾರೆ. ನಮ್ಮ ಶರಣ್ ಅವರ ವಿಕ್ಟರಿ ಚಿತ್ರದಲ್ಲಿ ಕೂಡ ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕೋಳಾಗಲ್ವ ಹಾಡನ್ನು ಹಾಡಿದ್ದಾರೆ. ಇದೇ ರೀತಿಯಾಗಿ ಎಲ್ ಆರ್ ಈಶ್ವರಿ ಅವರು ನಮ್ಮನ್ನು ರಂಜಿಸ್ತಾ ಇರಲಿ ಅನ್ನೋದು ನಮ್ಮ ಆಸೆ. ಎಲ್ ಆರ್ ಈಶ್ವರಿ ಅವರು ಎಂಥ ಅದ್ಭುತವಾದಂಥ ಕ್ಯಾಬರೆ ಹಾಡುಗಳನ್ನು ಹಾಡಿದಾರೋ ಅಷ್ಟೇ ಅದ್ಭುತವಾದಂಥ ಭಕ್ತಿಗೀತಗಳನ್ನು ಕೂಡ ಹಾಡಿದ್ದಾರೆ. ಇವತ್ತು ತಮಿಳುನಾಡಿನ ಎಷ್ಟೋ ದೇವಸ್ಥಾನಗಳಲ್ಲಿ ಬೆಳಗಾಗೋದೇ ಎಲ್ ಆರ್ ಈಶ್ವರಿ ಅವರ ಅಮ್ಮನವರ ಮೇಲಿನ ಹಾಡುಗಳಿಂದ. ಅಂದರೆ ಆ ಪ್ರತಿಭೆಯನ್ನು ಕನ್ನಡದಲ್ಲಿ ನಾವು ಭಕ್ತಿಗೀತೆಗಳಿಗೆ ಅಥವಾ ಬೇರೆ ರೀತಿಯ ಗೀತೆಗಳಿಗೆ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ. ಅದು ಆ ಕಾಲಘಟ್ಟದ ಒಂದು ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಸ್ವಲ್ಪ ಮೆಚೂರ್ಡ್ ಹಾಡನ್ನು ಹಾಡೋದಕ್ಕೆ ನಮ್ಮ ಪಿ ಸುಶೀಲಾ ಅವರಿದ್ದರು. ಜೊತೆಗೆ ಹುಡುಗಾಟದ ಹಾಡುಗಳಿರಲಿ ಅಥವಾ ತಮಗಿಂತ ಹೆಚ್ಚು ವಯಸ್ಸಾದವರ ಧ್ವನಿ ಇರಲಿ ಅಥವಾ ಚಿಕ್ಕ ಮಗುವಿನ ಧ್ವನಿ ಇರಲಿ, ಇದೆಲ್ಲವನ್ನು ಹಾಡೋದಕ್ಕೆ ಎಸ್ ಜಾನಕಿ ಅಮ್ಮನವರಿದ್ದರು. ಹಾಗಾಗಿ ಮಾದಕ ಕಂಠದ ಒಬ್ಬ ಗಾಯಕಿ ಹಾಡುವಂಥ ಹಾಡುಗಳು ನಮ್ಮ ಎಲ್ ಆರ್ ಈಶ್ವರಿ ಅವರ ಪಾಲಾದವು. ಯಾವಾಗ ನಿರ್ಮಾಪಕರು, ಸಂಗೀತ ನಿರ್ದೇಶಕರು ತಮಗೆ ಅಂಥ ಹಾಡುಗಳನ್ನು ಕೊಡ್ತಾ ಹೋದರೋ, ಎಲ್ ಆರ್ ಈಶ್ವರಿಯವರು ಸಹ ಬೇಸರವಿಲ್ಲದೆ ಅದೇ ಹಾಡುಗಳನ್ನು ಹಾಡ್ಕೋತಾ ಹೋದರು. ನೀವು ಕಲಾವಿದರಾಗಲಿ ಗಾಯಕಿಯರಾಗಲಿ ಸ್ವಲ್ಪ ಸಭ್ಯತೆಯ ಎಲ್ಲೆಯನ್ನು ಮೀರಿದಂಥ ಹಾಡುಗಳನ್ನು ಹಾಡಿ ಅಂತ ಹೇಳಿದ್ರೆ ಅಥವಾ ಅದಕ್ಕೆ ನೃತ್ಯವನ್ನು ಮಾಡಿ ಅಂತ ಹೇಳಿದ್ರೆ, ಅಂಥ ಪಾತ್ರಗಳಲ್ಲಿ ಅಭಿನಯಿಸಿ ಅಂತ ಹೇಳಿದ್ರೆ, ಇಲ್ಲ ನಾನು ಅಂಥದ್ದನ್ನು ಮಾಡಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಅದು ಅವರವರ ವೈಯಕ್ತಿಕ ವಿಚಾರ. ಆದರೆ ಎಲ್ ಆರ್ ಈಶ್ವರಿ ಅವರು ಎಷ್ಟು ಪ್ರೊಫೆಷನಲ್ ಅಂದರೆ, ನನ್ನಿಂದ ಸಂಗೀತ ನಿರ್ದೇಶಕರು ಅದನ್ನು ಬಯಸಿದ್ರು, ಅದನ್ನು ಹಾಡೋದಕ್ಕೂ ಒಬ್ಬರು ಬೇಕಲ್ಲ, ಹಾಗಾಗಿ ನಾನು ಅದನ್ನು ಹಾಡ್ಕೋತಾ ಹೋದೆ ಅಂತ ನಮ್ಮ ಸಂದರ್ಶನದಲ್ಲಿ ಅದನ್ನು ಮುಕ್ತ ಕಂಠದಿಂದ ಒಪ್ಕೊಂಡ್ರು. ಇವತ್ತು ಶ್ರೇಯಾ ಘೋಷಾಲ್ ಅವರಾಗಲಿ, ಸುನಿಧಿ ಚೌಹಾಣ್ ಅವರಾಗಲಿ, ಕೈಲಾಶ್ ಖೇರ್ ಅವರಾಗಲಿ ಅಥವಾ ಸೋನು ನಿಗಮ್ ಅವರಾಗಲಿ ಕನ್ನಡವನ್ನು ಮಾತಾಡ್ತಾರ ಅಂತ ನಾವು ಖಂಡಿತವಾಗಿಯೂ ಕೇಳಲ್ಲ. ಲಕ್ಷ ಲಕ್ಷ ರೂಪಾಯಿಗಳನ್ನು ತಗೊಂಡು ಕನ್ನಡದಲ್ಲಿ ಹಾಡಿ ಹೋಗ್ತಾರೆ. ಅವರಿಗೆ ಟ್ರ್ಯಾಕ್ ಸಿಂಗರ್ಸ್ ಇರ್ತಾರೆ, ಅದನ್ನು ತಗೊಂಡು ಹೋಗಿ ತೋರಿಸಿ ಅವ್ರ ಹತ್ರ ಹಾಡಿಸ್ಕೊಂಡು ತೊಗೊಂಡು ಬರ್ತಾರೆ. ಅದನ್ನೇ ನಾವು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಾಯಿದ್ದೀವಿ. ಎಲ್ ಆರ್ ಈಶ್ವರಿ, ಪಿ ಸುಶೀಲಾ, ಎಸ್ ಜಾನಕಿ ಅವರು ಹಾಡ್ತಾ ಇದ್ದ ಕಾಲದಲ್ಲಿ ಅವರಿಗೆ ಸಿಗ್ತಾ ಇದ್ದಂಥ ಸಂಭಾವನೆ ಸಾವಿರಗಳ ಲೆಕ್ಕದಲ್ಲೇ ಇತ್ತೇ ಹೊರತು ಲಕ್ಷಗಳ ಲೆಕ್ಕದಲ್ಲಲ್ಲ. ಆದರೆ ಅವಿರತವಾಗಿ ಅವರು ಪ್ರತಿದಿನ ಎಷ್ಟೋ ಹಾಡುಗಳನ್ನು ಹಾಡ್ತಾ ದಕ್ಷಿಣ ಭಾರತದ ಅಷ್ಟೇ ಅಲ್ಲ, ಇಡೀ ಭಾರತದ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ್ದಾರೆ. ಹಾಗಾಗಿ ಈ ಕಲೆಯ ವಿಚಾರ ಬಂದಾಗ ಭಾಷೆಯನ್ನು ಅಥವಾ ಒಂದು ಭೌಗೋಳಿಕ ಪ್ರದೇಶವನ್ನು ಮಧ್ಯೆ ತಂದು ಯಾವುದೇ ಒಂದು ಗೋಡೆಗಳನ್ನು ಕಟ್ಟೋದು ಬೇಡ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.